ಪಹಲ್ಗಾಮ್ನಲ್ಲಿರುವ ಮಮಲೇಶ್ವರ ದೇವಾಲಯ ಕಾಶ್ಮೀರ ಕಣಿವೆಯ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಕೆಲವು ಇತಿಹಾಸಕಾರರು ಇದನ್ನ 12ನೇ ಶತಮಾನದಲ್ಲಿ ರಾಜ ಜಯಸಿಂಹನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಅಂತ ನಂಬುತ್ತಾರೆ. ಈ ದೇವಾಲಯವು ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಹಿಂದೂಗಳ ಭಕ್ತಿ ಕೇಂದ್ರವಾಗಿರುವ ಈ ದೇವಾಲಯದಲ್ಲಿ ಶಿವಲಿಂಗವನ್ನ ಪೂಜೆ ಮಾಡಲಾಗುತ್ತೆ. ಈ ಶಿವಲಿಂಗ ದೈವಿಕ ಶಕ್ತಿಯನ್ನ ಹೊಂದಿದೆ ಮತ್ತು ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತವೆ ಅಂತ ನಂಬಲಾಗುತ್ತೆ. ಅದಕ್ಕಾಗಿಯೇ ಅಮರನಾಥ ಯಾತ್ರೆಗೆ ಹೋಗುವ ಅನೇಕ ಭಕ್ತರು ಅಮರನಾಥ ದರ್ಶನ ಮಾಡುವ ಮೊದಲು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಪೌರಾಣಿಕ ಕಥೆಗಳಿವೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ಪಾರ್ವತಿ ದೇವಿಯು ಸ್ನಾನ ಮಾಡೋದಕ್ಕೆ ಅಂತ ಹೋದಾಗ ಈ ಸ್ಥಳದಲ್ಲಿ ಗಣೇಶನನ್ನ ದ್ವಾರಪಾಲಕನಾಗಿ ನೇಮಿಸ್ತಾಳೆ. ಯಾರು ಒಳಗೆ ಬಾರದಂತೆ ನೋಡ್ಕೊಳ್ಳೋದಕ್ಕೆ ಅವಳು ಅವರಿಗೆ ಹೇಳ್ತಾಳೆ. ಆ ಸಮಯದಲ್ಲಿ ಗಣೇಶನು ಶಿವನನ್ನ ಒಳಗೆ ಬರದಂತೆ ತಡಿತಾನೆ. ನಂತರ ಶಿವ ಗಣೇಶನ ತಲೆಯನ್ನ ಕತ್ತರಿಸ್ತಾನೆ. ಆನೆಯ ತಲೆಯನ್ನ ನಂತರ ಗಣೇಶನಿಗೆ ಜೋಡಿಸಿದ್ದು ಇಲ್ಲೇ ಅಂತ ನಂಬಲಾಗುತ್ತೆ. ಈ ಕಾರಣದಿಂದಾಗಿಯೂ ಕೂಡ ಈ ಸ್ಥಳ ಶಿವ ಮತ್ತು ಗಣಪತಿಯ ಭಕ್ತರಿಗೆ ಮುಖ್ಯವಾಗಿರುತ್ತೆ. ದೇವಾಲಯದ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಭಕ್ತರಿಗೆ ಶಾಂತಿಯುತ ಮತ್ತು ಆಧ್ಯಾತ್ಮಿಕ ಅನುಭವವನ್ನ ನೀಡುತ್ತೆ. ಈ ದೇವಾಲಯದಲ್ಲಿ 2 ಮುಖದ ನಂದಿ ವಿಗ್ರಹ ಇದೆ. ಇದು ಇತರ ಶಿವ ದೇವಾಲಯಗಳಿಗಿಂತ ತುಂಬಾ ಭಿನ್ನವಾಗಿದೆ. ಇದು ಭಕ್ತರಿಗೆ ವಿಶೇಷ ಆಕರ್ಷಣೆ. ಮಾಮಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡದೆ ಪಹಲ್ಗಾಮ್ ಪ್ರವಾಸವು ಅಪೂರ್ಣ ಅಂತ ಕೂಡ ನಂಬಲಾಗುತ್ತೆ. ಈ ದೇವಾಲಯವು ಹಿಂದೂಗಳಿಗೆ ಪವಿತ್ರ ಸ್ಥಳ ಮಾತ್ರವಲ್ಲದೆ ಭಕ್ತರು ಶಿವನ ಸಾನ್ನಿಧ್ಯವನ್ನ ಅನುಭವಿಸುವ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನ ಕಂಡುಕೊಳ್ಳುವ ಸ್ಥಳವಾಗಿದೆ. ಈ ಎಲ್ಲಾ ಕಾರಣಗಳಿಂದ ಮಾಮಲೇಶ್ವರ ದೇವಸ್ಥಾನವು ಶಿವ ಭಕ್ತರಿಗೆ ಬಹಳ ಮುಖ್ಯವಾಗಿದೆ, ವಿಶೇಷ ಸ್ಥಳ ಅಂತ ಪರಿಗಣಿಸಲಾಗಿದೆ. ಇದೇ ರೀತಿಯ ಆಧ್ಯಾತ್ಮಿಕ ಹಾಗೆ ದೇವಸ್ಥಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.